ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡ್ತಿರೋ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ವಿಡಿಯೋ ಮಾಡೋದಕ್ಕೆ ಹೊರಟಿರೋದು ಮೈಸೂರಿನಲ್ಲಿರುವಂತಹ ಒಂದು ಗಣಪತಿ ಸಚ್ಚಿದಾನಂದ ಆಶ್ರಮ. ಇದು ಎಲ್ಲಿ ಬರುತ್ತೆ ಅಂತಂದರೆ, ನಮ್ಮ ಸಾಂಸ್ಕೃತಿಕ ನಗರಕ್ಕೆ ಕಿರೀಟವಾಗಿರುವಂತಹ ಚಾಮುಂಡಿ ಬೆಟ್ಟದ ಎದುರಿನ ಒಂದು ಆಶ್ರಮ ಇದಾಗಿದೆ. ಈ ವಿಡಿಯೋ ಮಾಡೋದಕ್ಕೆ ಬಹಳ ಮುಖ್ಯ ಉದ್ದೇಶ ಏನು ಗೊತ್ತಾ? ಇಲ್ಲಿರುವಂತಹ ಶುಕವನ ಅಂದರೆ ಶುಕ ಅಂದರೆ ಗಿಣಿ, ವನ ಅಂದರೆ ಕಾಡು. ಈ ಗಿಣಿಗಳ ಕಾಡು ಅನ್ನೋದಕ್ಕಿಂತ ಹೆಚ್ಚಾಗಿ ಗಿಣಿಗಳ ಪ್ರಪಂಚ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ನೀವು ನೋಡ್ತಾ ಇರೋಂಥದ್ದು ಒಂದು ನಮ್ಮ ಶಿಲ್ಪಕಲೆ ಅಂದರೆ ಜಗತ್ತಿಗೆ ಹೆಸರುವಾಸಿಯಾಗಿರುವಂಥದ್ದು ನಮ್ಮ ಕನ್ನಡ ನಾಡು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಡೀ ಜಗತ್ತಿಗೆ ಎಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನಗಳಿರ್ಬೋದು, ದೊಡ್ಡ ಇದಿರಬಹುದು, ಆದರೆ ಸೂಕ್ಷ್ಮ ಕೆತ್ತನೆಯಲ್ಲಿ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡುವಂಥದ್ದು ನಮ್ಮ ಬೇಲೂರು ಹಳೆಬೀಡು ದೇವಸ್ಥಾನಗಳು. ಯಾಕಂದರೆ ಸೂಕ್ಷ್ಮ ಕೆತ್ತನೆಯಲ್ಲಿ ಇಡೀ ಜಗತ್ತಿಗೆ ಅದು ಟಾಪ್ 1 ದೇವಸ್ಥಾನಗಳು ಅಂತಲೇ ಹೇಳಬೇಕಾಗತ್ತೆ. ಈ ರೀತಿಯಾದಂತಹ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಹೊಂದಿರುವಂತಹ ನಮ್ಮ ನಾಡಿನಲ್ಲಿ ಈ ರೀತಿಯಾದಂತಹ ವಿಗ್ರಹಗಳನ್ನು ನೋಡೋದೇ ಒಂದು ಚಂದ ಅಲ್ವಾ? ನೋಡಿ, ನಿಮಗೆ ಅಲ್ಲಿ ಕಾಣಿಸುವಂತಹ ಬುದ್ಧನ ವಿಗ್ರಹಗಳು ನಮ್ಮ ಬುದ್ಧ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾವೇನೋ ಅಂತ ಅನ್ಬೋದು. ಎಷ್ಟು ಬಣ್ಣಗಳು, ಎಷ್ಟು ಚಿಹ್ನೆಗಳನ್ನು ಒಳಗೊಂಡಿರುವಂತಹ ಬುದ್ಧನ ವಿಗ್ರಹಗಳನ್ನು ನೋಡ್ತಾ ಇದ್ದರೆ ಅಲ್ಲೇ ನಾವು ತಪಸ್ಸಿಗೆ ಕೂತು ಬಿಡಬೇಕೇನೋ ಅಂತ ಅನಿಸುತ್ತೆ. ಅಷ್ಟು ಶಾಂತವಾಗದಂಥ ಆಶ್ರಮ ಇದು ಒಳಗೊಂಡಿದೆ ಅಂತ ಹೇಳಲೇಬೇಕಾಗತ್ತೆ. ನೀವು ಆ ಆಶ್ರಮದ ಒಳಗಡೆ ಹೋಗ್ಬಿಟ್ರೆ ನಿಮ್ಮನ್ನು ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡಿ, ಎಷ್ಟು ಸುಂದರವಾದಂತಹ ವಿಗ್ರಹಗಳು, ಎಷ್ಟು ವೆರೈಟಿಯಾದಂತಹ ಕೆತ್ತನೆಗಳು, ಒಂದೊಂದು ವಿಚಿತ್ರವಾದಂತಹ ಒಂದು ಆಕೃತಿಗಳು, ಬಣ್ಣ. ನೋಡಿ, ಇದು ನಮ್ಮ ಚನ್ನಪಟ್ಟಣದ ಬೊಂಬೆಗಳು ಎಷ್ಟು ಸುಂದರವಾಗಿದ್ದಾವಲ್ಲ. ನೋಡೋದಕ್ಕೆ ಮತ್ತೊಮ್ಮೆ ನೋಡಬೇಕು ಅನ್ನೋದಕ್ಕೆ ಈ ವಿಡಿಯೋನ ಮತ್ತೆ ರಿಟರ್ನ್ ಮಾಡಿದೆ. ನೋಡಿ, ಎಷ್ಟು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಾ ಇದ್ದಾವೆ. ತಬಲ, ಹಾಗೆ ವೀಣೆ ಎಷ್ಟೊಂದು ಇದ್ದಾವಲ್ಲ. ಇನ್ನೊಂದು ವಿಚಾರ ಹೇಳಲೇಬೇಕು ತಮಗೆ. ಇಲ್ಲಿ ಇರುವಂತಹ ಬೋನ್ಸಾಯಿ ಗಿಡಗಳು ಎಷ್ಟಿದ್ದಾವೆ ಅಂತಂದರೆ ಇಲ್ಲಿ ಲೆಕ್ಕಕ್ಕೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ರೀತಿಯಾದಂತಹ ಬೋನ್ಸಾಯಿ ಗಿಡಗಳು ಇಲ್ಲಿದ್ದಾವೆ. ನೀವು ನಿಜವಾಗಲೂ 1 ಗಂಟೆ ಅಲ್ಲ, 1 ದಿನ ಅಲ್ಲ, 1 ವಾರ ಅಲ್ಲ, 1 ತಿಂಗಳು ಕಳೆದರೂ ಕೂಡ ಇಲ್ಲಿನ ವೈಶಿಷ್ಟ್ಯಗಳನ್ನು ನೀವು ಅರಗಿಸ್ಕೋಬೇಕಾಗುತ್ತೆ. ಯಾಕಂದರೆ ಒಂದೊಂದು ಗಿಡದ ಬಗ್ಗೆನೂ ನೀವು ತಿಳಿತಾ ಹೋದಷ್ಟು ವಿಶೇಷತೆಗಳು ಒಳಗೊಳ್ತಾ ಇರುತ್ತೆ. ನೋಡಿ, ಇಲ್ಲಿ ಎಷ್ಟು ದೂರ ಕಾಣಿಸುತ್ತೋ, ಎಷ್ಟು ವಿಶಾಲವಾದ ಜಾಗ ಕಾಣಿಸುತ್ತೋ ಅಷ್ಟು ಜಾಗದಲ್ಲೂ ಸಹ ಈ ಬೋನ್ಸಾಯಿ ಗಿಡಗಳಿದ್ದಾವೆ. ಅದನ್ನು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಹೋದಾಗಲೇ ನಿಮಗೆ ಅನಿಸುತ್ತೆ ಸುಂದರವಾದಂತಹ ಒಂದು ಜಾಗ ಇದಾಗಿರುತ್ತೆ. ಇನ್ನು ನಿಮಗೆ ಹೆಚ್ಚಾಗಿ ನಾನು ಹೇಳಬೇಕಾಗಿರೋದು ಇಲ್ಲಿರುವಂತಹ ಶುಕವನದ ಬಗ್ಗೆ. ಶುಕವನದ ಒಳಗಡೆ ಹೋದರೆ ಅಂತೂ ನಿಮಗೆ ಏನು ಇಂದ್ರಲೋಕದ ಆಸ್ಥಾನದ ಒಳಕ್ಕೂ ಕುಬೇರನ ಅರಮನೆಯ ಒಳಕ್ಕೂ ಹೋದಷ್ಟು ಆತ್ಮಸಂತೃಪ್ತಿ ದೊರೆಯುತ್ತೆ. ಯಾಕಂದರೆ ಅಲ್ಲಿ ಸಾವಿರಾರು ಗಿಣಿಗಳು ತನ್ನದೇ ಆದಂತಹ ವೈಶಿಷ್ಟ್ಯಗಳನ್ನು ಅಡಕ ಮಾಡಿಕೊಂಡಿದ್ದಾವೆ. ಒಂದೊಂದು ಗಿಣಿಯನ್ನು ನೋಡ್ತಿದ್ದಾಗ್ಲೂ ಅದರ ಬಣ್ಣ, ಅದರ ಆಕಾರ, ಅದರ ವೈಶಿಷ್ಟ್ಯ, ಅದರ ಕೊಕ್ಕು, ಅದರ ಕಣ್ಣು, ಅದರ ಜುಟ್ಟು ಎಲ್ಲವೂ ವಿಶೇಷವಾಗಿದೆ. ಆಮೇಲೆ ಅದನ್ನು ಮತ್ತೆ ಮುಂದುವರಿಸ್ತೀನಿ. ನೋಡಿ, ಇಲ್ಲೊಂದು ನಮ್ಮ ಆಂಜನೇಯನ ದೇವಸ್ಥಾನ ಕಾಣಿಸ್ತಾ ಇದೆ. ಈ ಒಂದು ಆಶ್ರಮದ ಒಳಗಡೆ ಇರುವಂತಹ ದೇವಸ್ಥಾನನೇ ಎಷ್ಟು ಸುಂದರವಾಗಿದೆ ಅಂದರೆ ಯಾವುದೋ ಒಂದು ಭಾವನಾತ್ಮಕ ಜಾಗದ ಒಳಗಡೆ ಹೋದಷ್ಟು ಭಾವ. ಹಾಗೂ ದೇವಸ್ಥಾನದ ಒಳಗಡೆ ಹೋದ್ರಂತೂ ನಿಮ್ಮನ್ನು ಹಾಗೆ ಕಟ್ಟ ಹಾಕಿಬಿಡುತ್ತೆ. ಆ ದೇವಸ್ಥಾನದ ಒಳಗಡೆ ನಮ್ಮ ಒಂದು ಎಷ್ಟೇ ನೋವುಗಳಿದ್ದರೂ, ಎಷ್ಟೇ ಬೇಸರಗಳಿದ್ದರೂ ಅದೆಲ್ಲವನ್ನು ಮರೆಮಾಚಿಸುವಷ್ಟು ಒಂದು ಆ ಆಂಜನೇಯನ ಒಂದು ಜಾಗ ನಮಗೆ ತಲುಪಿಸ್ಬಿಡುತ್ತೆ ಅಂತ ಹೇಳಿದ್ರೆ ತಪ್ಪಾಗದು. ಹಾಗೆ ನಿಮ್ಮನ್ನು ಶುಕವನದ ಒಳಗಡೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಬಟ್ ಅಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಏನು ಅಂದರೆ ಮೊಬೈಲ್ನ ನಾವು ಯೂಸ್ ಮಾಡೋದಕ್ಕೆ ಅಲ್ಲಿ ಬಿಡಲ್ಲ. ಯಾಕೆ ಅಂದರೆ ಅಲ್ಲಿರುವಂತಹ ಗಿಣಿಗಳಿದಾವಲ್ಲ, ಆ ಗಿಣಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅಲ್ಲಿ ಬಿಡಲ್ಲ. ಆದರೆ ನೀವು ಅಲ್ಲಿ ಫೋಟೋಗಳನ್ನು ತೆಗೆಸ್ಕೋಬಹುದು. ಆ ಫೋಟೋಗಳಿಗೆ ಸಣ್ಣ ಒಂದು ಚಾರ್ಜಸ್ ಅಂತ ಮಾಡ್ತಾರೆ. ಅವೆಲ್ಲ ನಿಮ್ಮ ಮೈ ಮೇಲೆ ಬಂದು ಕೂತ್ಕೊಳ್ತವೆ. ಆ ಮೈ ಮೇಲೆ ಬಂದು ಕೂತ್ಕೊಂಡಾಗ ಆಗುವಂತಹ ರೋಮಾಂಚನ ಇದೆಯಲ್ಲ, ನಿಮ್ಮ ತಲೆ ಮೇಲೆ ಕೂತ್ಕೊಳ್ಳುತ್ತೆ, ಬೆನ್ನ ಮೇಲೆ ಕೂತ್ಕೊಳ್ಳುತ್ತೆ, ಹೃದಯದ ಮೇಲೆ ಕೂತ್ಕೊಳ್ಳುತ್ತೆ, ಕಿವಿಗಳ ಮೇಲೆ
ಕೈಗಳ ಮೇಲೆ ಕೂತ್ಕೊಳ್ಳುತ್ತೆ. ಆ ಕೂತ್ಕೊಂಡು ಆ ಫೋಟೋ ಹೊಡೆದಾಗ ಸಿಗುವಂಥ ಫೀಲ್ ಇದೆಯಲ್ಲ, ನಾನು ನಿಮಗೆ ಮೊದಲನೇ ಫೋಟೋ ಹಾಕಿದ್ದೆ ಅದು. ಸೊ ಯಾಕೆ ಅಂತಂದರೆ ಅಷ್ಟು ನಿಮ್ಮನ್ನು ಬರಸೆಳೆದುಕೊಂಡ್ಬಿಡುತ್ತೆ ಆ ಜಾಗ. ಒಂದೊಂದು ಗಿಣಿ ಅದು ನೋಡ್ತಾ 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 ನಮ್ಮನ್ನು ನಾವೇ ಮರೆತು ಬಿಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಭೇಟಿ ಕೊಡಿ ಮೈಸೂರಿನ ಶುಕವನಕ್ಕೆ. ಮರಿಬೇಡಿ.